ಅಧಿವೇಶನ ಈ ಬಾರಿ ಬಹಳ ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ನಡೆದಿದೆ. 13ನೇ ತಾರೀಕು ಶಾಸಕಾಂಗ ಪಕ್ಷ ಸಭೆನೂ ಕೂಡ ನಡೆಯುತ್ತೆ. ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ವಿಜೇಂದ್ರ ಅವರು, ಮತ್ತೆ ನಾರಾಯಣ ಸ್ವಾಮಿ ಅವರು ಒಂದು ತಂಡ ಇದೆ. ಆ ತಂಡದಲ್ಲಿ ಯೋಚನೆ ಈಗಾಗಲೇ ನಡೆದಿದೆ. ಒಳಗೆ ಮತ್ತು ವಿಧಾನಸಭೆಯ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಬೃಹತ್ ಪ್ರತಿಭಟನೆಯ ಮೂಲಕ ನಮ್ಮ ಎಲ್ಲ ನ್ಯಾಯಯುತವಾಗಿರುವಂತಹ ಮಾಡಲೇಬೇಕಾದಂತಹ ಕಾರ್ಯದ ಬಗ್ಗೆ ಹೋರಾಟ ರೂಪಿಸುವಂತಹ ಕಾರ್ಯವನ್ನು ಈಗಾಗಲೇ ಮಾಡಿದೆ. ಮತ್ತು ಬೆಂಗಳೂರಿನಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡೋರಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಹೋರಾಟಕ್ಕೆ ಪೂರಕವಾದ ಸಂಗತಿಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಾಡಿದ್ದು ಪತ್ರಿಕಾಗೋಷ್ಠಿಯನ್ನು ಮಾಡೋರಿದ್ದಾರೆ. ಸೆಷನ್ನಲ್ಲಿ ಮುಖ್ಯ ಅಜೆಂಡಾ ನಾಗರ ಪಂಚಮಿ ಬೇರೆ ಬರ್ತಾ ಇದೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾಗೇಂದ್ರನಂತ ದುಷ್ಟರಿಗೆ ಹಾಲಿರ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇದು ಬುಸ್ ಅನ್ನಲ್ಲ, ಇದು ಈ ನಾಗೇಂದ್ರ ಬುಸ್ ಅನ್ನಲ್ಲ, ಇದು ವಿಚಿತ್ರವಾದಂತ ಮಾನಸಿಕತೆ ಇರುವಂತ ನಾಗೇಂದ್ರ ಅವರು. ಆದ್ರೆ ನಂಗೆ ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಿನ್ನೆ ನಾನು ಹೇಗೆ ಟಿವಿ ನೋಡ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಅವರು ಆಡದಂತ ಮಾತು ನಂಗೆ ಯಾಕೋ ಸ್ವಲ್ಪ ಬೇಸರ ತಂತು. ಎಷ್ಟು ಸಹಜವಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಮೇಲೆ FIR ಇಲ್ಲ, ಯಾರ ಮೇಲೆ ಯಾರು ಬೇಲಲ್ಲಿಲ್ಲ, ಈ ತರದೆಲ್ಲ ಸಂಗತಿಗಳನ್ನ ಹೇಳಿದ್ರು. ಯಾಕಂಗೆ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ. ಹೇಳಿದ್ರು ನನ್ನ ಮೇಲೂ ಬೇಲಿದೆ ಅಂತ ಮಾತನ್ನು ಅವ್ರು ಹೇಳಿದ್ರು. ನಿಮ್ಮ ಮೇಲೆ ಇರುವಂತ ಬೇಲಿ ಯಾವುದು? ನೀವು ಬೇಲಿ ತಗೊಂಡಿರೋದು ಯಾವುದರಲ್ಲಿ? ವಾಲ್ಮೀಕಿ ನಿಗಮದ ಹಗರಣದೊಳಗಡೆ ನಿಮ್ಮ ಮೇಲೆ ಬೇಲಿದೆಯಾ? ನಿಮ್ಮಲ್ಲಿ ಬೇರೆ ಇರೋದು ಅಕ್ರಮ ಆಸ್ತಿಗಳನ್ನು ಮಾಡಿದ್ದೀರಿ ಅನ್ನೋದು, ಅದು ನೀವು ಉಂಟು, ಇಡಿ ಉಂಟು, ಕೋರ್ಟ್ ಇದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರು. ಆದ್ರೆ ನೀವು ಅದನ್ನ ಜಸ್ಟಿಫೈ ಮಾಡಿಕೊಂಡು ನಾಗೇಂದ್ರನಂತ ಸರ್ಕಾರವನ್ನ ಲೂಟಿ ಮಾಡಿರುವಂತ ವ್ಯಕ್ತಿ ಬಗ್ಗೆ ಇಷ್ಟು ಸಹಜವಾದಂತ ರೀತಿಯಲ್ಲಿ ಓನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಆಗತ್ತೆ ಅಂತ. ಮುಖ್ಯಮಂತ್ರಿಗಳ ಈ ಹಂತದಲ್ಲಿ ಯೋಚನೆ ಮಾಡಿಬಿಟ್ರೆ ಕೆಳಗಡೆ ಇರೋರು ಅವ್ರು ಓಡಾಡ್ಕೊಂಡು ಮಾಡಿಬಿಡ್ತಾರೆ. ಅದು ಹೇಳಬಾರ್ದ ಪದ. ಮನೇಲಿರೋ ಹಿರಿಯರು ನಿಂತ್ಕೊಂಡು ಆ ಕೆಲಸ ಮಾಡಿದ್ರೆ ಜೊತೆಗಿರೋರು ಏನ್ ಮಾಡ್ತಾರೆ? ಓಡಾಡ್ಕೊಂಡು ಮಾಡ್ಬಿಡ್ತಾರೆ. ಇದು ಸರಿಯಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಈ ಹೇಳಿಕೆ ಇದೆಯಲ್ಲ, ನಿಮಗೆ ಶೋಭೆ ತರುವಂತ ಹೇಳಿಕೆ ಅಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದೀರಿ ಅಂತ ನೀವು ಯಾಕೆ ಹೊರ್ತಿದ್ದೀರಿ ಅಂತ ನಾನು ಹೇಳೋದು. ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆದ್ಮೇಲೆ ನಾವು ನಿಮ್ಮಿಂದ ನಿರೀಕ್ಷೆ ಇದನ್ನು ಮಾಡಿರ್ಲಿಲ್ಲ, ನಾವು ಮಾಡೋದು ಇಲ್ಲ. ಇನ್ನು ಮುಂದೆ ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ನೀವು ತಗೊಳ್ತೀರಂತ ನಂಬಿಕೆ ನನಗಿದೆ. ಯಾಕೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ ವಿರೋಧ ಪಕ್ಷದವರಿಗೆ? ನಾಗೇಂದ್ರನ್ ಕೈ ಬಿಡಿ ಅಷ್ಟೇ.